ಇದೀಗ ಸನ್ಮಾನ್ಯ ಸಚಿವರಿಂದ ಈ ಒಂದು ಕ್ರೀಡಾಕೂಟದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಎಲ್ಲ ಅತಿಥಿ ಗಣ್ಯರು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದೀಗ ತಂಡಗಳ ಪರಿಚಯ ವಿವಿಧ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದಂತ ಸನ್ಮಾನ್ಯಕ್ಕೆ ನಾಗೇಶ್ ಅವರು ಜಿಲ್ಲಾಧ್ಯಕ್ಷರು ಯಾರು ಹೋಗ್ತೀವಿ ಎಲ್ಲ ರೆಡಿ ಇದೀನಿ. ಎಲ್ಲ ಪ್ರಾರಂಭಿಕ ಕಾಲ್ ಮಾಡ್ಕೊಳ್ತಾರೆ. ಆ ಕಡೆ ಈ ಕಡೆ ಹೋಗ್ಬಾರ್ದು. ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಊಟಕ್ಕೆ ಊಟದ ಒಳಗಡೆ ಹೋಗ್ತಿರ್ತೀವಿ. ದಯವಿಟ್ಟು ನಿಮ್ಮ ಸ್ಪರ್ಧೆ ಫಸ್ಟ್ ನೋಡಿ, ಆಮೇಲೆ ಊಟದ ವ್ಯವಸ್ಥೆ. ನಾವು ಆತ್ಮೀಯವಾಗಿ ಮಾಡ್ಕೊಳ್ತೇವೆ. ನಮ್ಮ ಜಿಲ್ಲಾಧ್ಯಕ್ಷರು ಕೆಲವು ಕ್ಷಣಗಳಲ್ಲಿ ಆಗಮಿಸಿ ಸನ್ಮಾನವನ್ನ ಸ್ವಾಗತ ಕೋರಲಿದ್ದಾರೆ. ಸನ್ಮಾನ್ಯ ರಮೇಶ್ ಬಾಬು ಪಂಡಿಸಿದ್ದೇಗೌಡರು, ಸನ್ಮಾನ್ಯ ಶಾಸಕರು ಹಾಗೂ ಜೆಸ್ಕಾಂ ಅಧ್ಯಕ್ಷರು, ಇದೀಗ ನಮ್ಮ ಜಿಲ್ಲಾಧ್ಯಕ್ಷರು ಶ್ರೀಯುತ ನಾಗೇಶ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಸನ್ಮಾನ್ಯ ಕೊಡ್ತಾ ಇದ್ದೇವೆ ಸರ್. ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರೂ ಹೆಮ್ಮೆ ಅಂತ ನಾವು ಭಾವಿಸ್ತಾ ತಮ್ಮನ್ನು ಆತ್ಮೀಯವಾಗಿ ಒಂದು ಕ್ರೀಡಾಕೂಟಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ. ನಮ್ಮ ನೆಚ್ಚಿನ ನಾಯಕರು, ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರು ಆದಂತ ನಮ್ಮ ರಮೇಶ್ ಪಂಡಿಸಿದ್ದೇಗೌಡರು ಸಾಹೇಬರು ನೌಕರರ ಉದ್ದೇಶಿಸಿ ಮಾತನಾಡಲಿಕ್ಕೆ ಆಗಮಿಸಬೇಕು ಅಂತ ಕೋರ್ಕೊಂಡಾಗ ಅವರು ಬೇರೆ ಅನೇಕ ಕಾರ್ಯಕ್ರಮಗಳಿದ್ದು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ಅವರಿಗೆ ಸಮಸ್ತ ಮಂಡ್ಯ ಜಿಲ್ಲಾ ನೌಕರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಜನಪ್ರಿಯ ಶಾಸಕರು ತಮ್ಮನ್ನೆಲ್ಲರೇ ತಾವು ಶುಭ ಕೋರಬೇಕು ಅಂತ ವಿನಂತಿ ಮಾಡ್ತೀವಿ. ನಮ್ದೇನಿಲ್ಲಪ್ಪ ಗದ್ದೆಶ ಗಂಟಲು ಹೋದಾಗ ಅದರಿಂದ ಸರ್ಕಾರಿ ನೌಕರರ ಸಂಘದ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆದಿದೆ. ನಮ್ಮೆಲ್ಲರಿಗೂ ಹೊಸ ವರ್ಷ ಮಕರ ಸಂಕ್ರಾಂತಿ ಹಬ್ಬದ ವರ್ಷದ ಮೊದಲ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಗೆಲುವು ಸೋಲೋದು ಯಾವ್ಯಾವ ನಿಮಗೆ ಇದೊಂದು 2 ದಿವಸ ನಿಮ್ಮೆಲ್ಲ ನಮ್ಮ ಒತ್ತಡಗಳನ್ನ ಕೆಲಸ ಒತ್ತಡ ತೆಗೆದುಬಿಟ್ಟು ನೆಮ್ಮದಿಯಾಗಿ ಭಾಳ ಹಳೆ ನೆನಪುಗಳಲ್ಲಿ ನಾವು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಲಿ. ಅಧ್ಯಕ್ಷ ಎಲ್ಲರಿಗೂ ಒಳ್ಳೆ ಊಟ ಹಾಕಿಸ್ಲಿ. ಎಲ್ಲರೂ ಖುಷಿಯಾಗಿ ಸಾಯಂಕಾಲ ನಂತರ ಅಧ್ಯಕ್ಷರಿಗೆ ಸಿಗಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೇನೆ. ನಾನು ಕರೆದಕ್ಕೆ ನಮ್ಮೆಲ್ಲರಿಗೆ ನನಗೆ ಒಂದು ನಮಸ್ಕಾರ. ಯಾವತ್ತೂ ನೌಕರ ಪರವಾಗಿ ಧ್ವನಿ ಎತ್ತಕ್ಕಂಥ ಈ ಜಿಲ್ಲೆಯ ನಾಯಕರುಗಳಲ್ಲಿ ರಮೇಶ್ ಪಂಡಿಸಿದ್ದೇಗೌಡರು ಕೂಡ ನಮಗೆ ಒಬ್ಬರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಅವರ ತಂದೆ ತಾಯಿ ಅವರು ಯಾವತ್ತೂ ಕೂಡ ನಮ್ಮ ನೌಕರ ಪರವಾಗಿ ಕೆಲಸವನ್ನು ಮಾಡಿದಂಥ ಇತಿಹಾಸ ಇದೆ. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದು ಸಹ ನಮಗೆ ಶುಭ ಕೋರಿ ಓದಬೇಕು ಅಂತಕ್ಕಂಥ ಒಂದು ನಿರ್ಣಯಿಸಿ ನಮ್ಗೆ ಬಂದಿರೋಕ್ಕೆ ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಊಟದ ವ್ಯವಸ್ಥೆ ಗುರುಭವನದಲ್ಲಿ ಪ್ರಾರಂಭ ಆಗಿದೆ. ಆಟ ಆಡೋರು ದಯಮಾಡಿ 1 ರಿಂದ 2 ಗಂಟೆವರೆಗೆ ಊಟದ ವ್ಯವಸ್ಥೆ ನಡೀತಾ ಇದೆ. ದಯಮಾಡಿ ಹೋಗಿ ನಾವು ಫ್ರೀ ಇರೋರು ಊಟ ಮಾಡ್ಕೋಬಹುದು. ದಯಮಾಡಿ ಎಲ್ಲರೂ ಹೋಗಿ. ವೆಜ್ ನಾನ್ ವೆಜ್ 2 ಇದೆ. ಕೃಷ್ಣ ಸರ್ ಬಾಲ್ಬಾರ್ಬೆಂದರಿಗೆ ಲೆಕ್ಕ ಮತ್ತೆ ಬಾಲ್ ಕೊಡ್ಬೇಕಂತ ನೋಡಿ ಎಕ್ವಿಪ್ಮೆಂಟ್ ಇನ್ಚಾರ್ಜ್ ಮೊದಲ ಸ್ಪರ್ಧೆ ಪ್ರಾರಂಭವಾಗಿದೆ. ವಿವಿಧ ವಯೋಮಾನದ ಪುರುಷ ಹಾಗೂ ಮಹಿಳೆಯರಿಗಾದ 100 ಮೀಟರ್ ನಮಗೆ ಕರೆಯನ್ನು ಕೊಟ್ಟಿದ್ದೇವೆ. ಪ್ರಾರಂಭದ ಗೆಳೆಯರಲ್ಲಿ ಹೋಗಿ ಕ್ರೀಡಾಪಟುಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು.
ಕೃಷ್ಣ ಸರ್ ಭಾಗವಹಿಸಿ ನೇತೃತ್ವ ಮಾಡಿ ನಮಸ್ಕಾರ ಅಣ್ಣ. ಸದಾ ಯಾವಾಗಲೂ ನಮ್ಮ ನೌಕರ ಪರ್ವದ ನೌಕರ ಪರ್ವದ ಹೋರಾಟ ಪುರುಷ ಮತ್ತು ಮಹಿಳೆಯರ ವಿಭಾಗದ ಬಾಲ್ ಬ್ಯಾಡ್ಮಿಂಟನ್ ತಂಡಗಳ ಪಟ್ಟಿಯನ್ನು ವೇದಿಕೆಗೆ ತಂದುಕೊಡಬೇಕು. ತಾಲೂಕು ವಾರ